ಫಸ್ಟ್ ಟೈಮ್ ಆಕ್ಚುಲಿ ನಾನು ಒಂದು ಮೂವಿಗೋಸ್ಕರ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದ್ದೀನಿ. ರೀಚ್ ಆದ್ವಿ. ಈಗ ಫಿಲಮ್ ನೋಡೋ ಸಮಯ. ಕಂಪನಿ LIK ಲವ್ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿ. ಇವ್ರಿಗೆ ಏನ್ ಫೀಲ್ ಆಯ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಟ್ರೆಂಡಿಂಗ್ ಏನಿದೆ ಅದನ್ನ ಇಟ್ಕೊಬಿಡ್ತಾನೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ಮಂಗಳೂರಿಂದ. ಇನ್ ದ ಸೆನ್ಸ್ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು 10ನೇ ತಾರೀಕು. ತುಂಬ ವರ್ಷನೇ ವೆಯ್ಟ್ ಮಾಡಿದ್ದೊಂದು ಮೂವಿ. ಆ್ಯಂಡ್ ನನ್ನ ಫೇವರೆಟ್ ಹೀರೋ ಪ್ರದೀಪ್ ರಂಗನಾಥನ್ ಆ್ಯಕ್ಟ್ ಮಾಡಿ ಬಂದಿರೋ ಮೂವಿ ಅದೇ ಲೈಕ್. ಸೊ ಆ ಮೂವಿ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಹತ್ತತ್ರ ಬಂದಿದ್ದೀನಿ. ಸೊ ಇನ್ನೊಂದೇನೆಂದರೆ, ಈ ಮೂವಿ ಹೋಗ್ತಿರೋ ಕಾರಣ ಏನಂದರೆ, ಫಸ್ಟು ಒಂದು ಅನಿರುದ್ಧದು ಏನಕ್ಕೆನ ಯಾರು ಮಿಲ್ಲೆಯ ಸಾಂಗ್ ಇದರಲ್ಲಿದೆ. ಮತ್ತು ಅದರಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಮಾಡಿದ್ದಾರೆ. ಧೀಮಾ ಆಗಿರಲಿ, ಇದೆಲ್ಲ ಬಂದಿದೆ. ಮತ್ತು ಇದು ತುಂಬಾ ಲೇಟಾಗಿ ಬರ್ತಿರೋ ಮೂವಿ. ಸೊ ಆ ಕಾರಣಕ್ಕೋಸ್ಕರ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗಿ ಬಂದಿರೋ ಮೂವಿ. ವಿಜುವಲ್ಸ್ ಪ್ರಾಬ್ಲಮ್ ಅದು ಇದು ಅಂದರು. ಪ್ರಾಪರ್ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ. ಆ್ಯಂಡ್ ಪ್ರದೀಪ್ ರಂಗನಾಥನ್ ಆ್ಯಕ್ಟಿಂಗ್ ಮಾತಾಡೋ ಹಾಗೆ ಇಲ್ಲ, ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ಚೆನ್ನಾಗಿರುತ್ತೆ. ಆ ಒಂದೇ ಒಂದು ಹೋಪ್ಗೋಸ್ಕರ ಹೋಗ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಒಂದು ಮೂವಿಗೋಸ್ಕರ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಇನ್ನೂ ಜ್ಞಾಪಕ ಇದೆ, ಜೈಲರ್ ಮೂವಿದು ನಾನು ಒಂದು 6 ಗಂಟೆ ಶೋಗೆ ನಾನು 4:15 ಎದ್ದು ರೆಡಿಯಾಗಿ ಮೈಸೂರಿಗೆ, ಮಂಡ್ಯದಿಂದ ಮೈಸೂರಿಗೆ ಹೋಗಿದ್ದೆ ಜೈಲರ್ ಮೂವಿ ಶೋಗೆ. ಅದೇ ನನ್ನ ಫಸ್ಟ್ ಮೂವಿ ಶೋ. ಲೈಕ್ ಒಂದು ಊರಿಗೆ ಟ್ರಾವೆಲ್ ಮಾಡ್ಕೊ ಹೋಗಿದ್ದ ಶೋ ನನಗೆ. ಈಗ ತುಂಬ ದೂರ, ಲೈಕ್ ಹೆಂಗಂದರೆ ಒಂದು 130-120 ಕಿಲೋಮೀಟ್ರು ಇಲ್ಲ 150 ಕಿಲೋಮೀಟ್ರ್ ದೂರ ದಾಟ್ಕೊಂಡು ನಾನು ಈಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಪ್ರದೀಪ್ ರಂಗನಾಥನ್ಗೋಸ್ಕರ, ಮೂವಿಗೋಸ್ಕರ. ಸೊ ಆ್ಯಂಡ್ ಆಗ ಇದ್ದಿದ್ದು ಸಂದೀಪೇ ಬೇರೆ. ಈಗ ಒಂಥರ ಖುಷಿ ಆಗ್ತಾ ಇದೆ. ನೋಡ್ಬಿಟ್ಟು ಅಲ್ಲೇ ರಿವ್ಯೂ ಮಾಡಿ ಹೇಳ್ತೀನಿ. ರಿವ್ಯೂ ಮಾಡಿದ್ರೆ ಅದು ಸಪ್ರೇಟ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಸೊ ಅಲ್ಲೇ ಹೋಗಿ ಮೂವಿ ನೋಡಿ ಅದು ಹೇಗಿದೆ ಲೈಕ್. ಬಟ್ ಅಂತ ಏನು ಗೊತ್ತಾ, ನನಗೆ ರಿವ್ಯೂ ಬರಬೇಕಾದ್ರೆ ಬೇಜಾರಾಗೋದು ಏನು ವಿಷಯ ಅಂದರೆ, ನಾನು ಮೂವಿ ನೋಡಿಕೊಂಡು ಮನೆಗೆ ಬಂದು ಒಂದು 2-3 ಅವರ್ ಕೂತ್ಕೊಂಡು ಆಮೇಲೆ ಯೋಚನೆ ಮಾಡಿ ಸ್ಕ್ರಿಪ್ಟ್ ಎಲ್ಲ ಬರೀಬೇಕಾದ್ರೆ ಅದು ಆರ್ಟಿಫಿಷಿಯಲ್ ಆಗಿರುತ್ತೆ. ನನಗೆ ಅವಾಗ ನೋಡಿ ಅವಾಗ ಹೇಳ್ಬೇಕಾದ್ರೆ ಅದೊಂದು ಮಜಾ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಸೊ ಅದಕ್ಕೇನೆ ಆ ಥರ ಮಾಡಬೇಕು. ಇವಾಗ ಹೋಗಿದ್ದು ಪಟ್ಟಂತ ನೋಡ್ಬಿಟ್ಟು ಬಂದು ಕಾರಲ್ಲಿ ಕೂತ್ಕೊಂಡು ವಿಡಿಯೋ ರಿವ್ಯೂ ಮಾಡಿ ಹಾಕ್ಬಿಡ್ಬೇಕು. ಅದಕ್ಕೇನೆ. ಮತ್ತು ಇವತ್ತು ಡಿಕಾಯ್ಟ್ ಅಂತ ಒಂದು ಮೂವಿ ಟಾಕ್ಸಿಕ್ ಜೊತೆ ರಿಲೀಸ್ ಆಗಬೇಕಾದ್ರೆ ಅದು ಕೂಡ ಇವತ್ತೇ ರಿಲೀಸ್ ಆಗೈತೆ. ಅದು ನಾಳೆ ಹೋಗಬೇಕು. ಯಾಕಂದರೆ ಇವತ್ತು ಕನ್ನಡ ಮೂವಿ ಒಂದಕ್ಕೆ ಹೋಗಬೇಕು. ಮತ್ತು ಲೈಕ್ ಅಂತೂ ನನ್ನ ತಲೆಮ PR ಆ ಮೂವಿ ಮಿಸ್ ಮಾಡೋಕ್ಕಾಗಲ್ಲ. ಪ್ರದೀಪ್ ರಂಗನಾಥನ್ ನೋಡ್ಬಿಟ್ಟು ಹೆಂಗೆ ಮಾಡಿದ್ದಾನೆ, ಎಷ್ಟು ಕ್ರಿಂಜ್ನೆಸ್ ತುಂಬ ಓವರ್ಲೋಡ್ ಮಾಡಿಬಿಟ್ಟವನ. ಇಲ್ಲಾಂದರೆ ಓಕೆ ಕಣೋ ಇದ್ರಲ್ಲಿ ನೋಡಿದ್ಬಿಟ್ಟು 100 crores ಅನ್ನೋದನ್ನ ಎಲ್ಲದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್. ಫೈನಲಿ ನೆಕ್ಸಸ್ ಮಾಲ್ ರೀಚ್ ಆದ್ವಿ. ಈಗ ಫಿಲಮ್ ನೋಡೋ ಸಮಯ 9:20. 10 minutes ಇದೆ. ಹೆಂಗೆ ಶಾರ್ಪಾಗಿ ಕರ್ಕೊಬಂದ ಬುಕ್ ಮಾಡಿ ಟೈಮಿಂಗೇನೆ. ಹಂಗೆ ನಾವು ಒಂಥರ ತಲೆಬದ್ದಿ ಫ್ಯಾನ್ಸು. ಇಲ್ಲ ಅವಾಗ ಚೇಂಜ್ ಆಗ್ತಿರ್ತೀಯಲ್ವಾ. ಹಲೋ, ಅಜಿತ್ ಕುಮಾರ್ ಕಾರ್ ಡ್ರೈವಿಂಗ್ ಮಾಡ್ತಾರೆ. ನಾನು ಹೇಳಕ್ ಬಂದೆ, ಬಟ್ ಮಿಸ್ ಆಗೋಯ್ತು. ಬಾಯಿ ಮುಚ್ಚಿದ್ರೆ ಸರಿ. ನೋಡು ದೇವದ್ ಫಿಲಮ್ ದೇವನ್ ಆಗ್ತಂಗೆ. ಚೆನ್ನಾಗಿ ಸಿಕ್ತು ಕಣೆ ಇದು. ಏನು ನಗದು ನೋವಿನ ಒರ್ಸಿ. ಹಲೋ ಗಾಯ್ಸ್, ಪತ್ತಾಳದಲ್ಲಿ ಹೋಗ್ತಿದೀವಿ ಗಾಯ್ಸ್. ಪಾರ್ಕಿಂಗ್ ಕಣೆ. ಕಾಣಿಸ್ತಾನೆ ಇಲ್ಲ ಕಣೆ ನನಗೇನು. ಏನೋ ಅಂದಾಜಲ್ಲಿ ಹೋಯ್ತಾ ಇದ್ದೀನಿ. ಇದೇನು ಹಿಂಗೆ ಫುಲ್ ಡೌನ್ ಇದೆ ಇಷ್ಟೊಂದು. ಏನೋ ಹೀಗೆ ಬೇಸ್ಮೆಂಟ್ ಪಾರ್ಕಿಂಗು. ಒಂದಿನ ಮೈಸೂರಿಗೆ ಬಂದಿಲ್ವಾ ಮೇಡಮ್ ನೀವು? ತೋರಿಸಿ ಕ್ಯಾಮ್ರಾನ. ನೋ, ಆಡಿಯನ್ಸ್ ನೋಡ್ಲಿ. ಒಂದಿನ ಮೈಸೂರಿಗೆ ಬಂದಿಲ್ಲ, ನಿಮ್ಮ ಮುಖ ತೋರಿಸಿ. ಬಟ್ ಫ್ಯಾಮಿಲಿನ ಮೈಸೂರಲ್ಲಿ ಬಿಟ್ಬಿಟ್ಟು ಕೂತಿದ್ದೀರಾ ನೀವು ಅಲ್ಲ? ಸ್ಕ್ರೀನ್ ಎಲ್ಲ ಇದೆ ಈ ಥರ. ಸ್ಕ್ರೀನ್ ಎಲ್ಲ ಇದೆ ಒಳಗಡೆ. ಏನೋ ನಡೆಯುತ್ತೆ.
ಸ್ಟಾರ್ ವಾಷಿಂಗ್ ಎಲ್ಲಪ್ಪ ಪಾರ್ಕ್ ಮಾಡೋದು. ಈಗ ನೋಡಿ, ಈಗ ಇಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ ನೆಕ್ಸಸಲ್ಲಿ ನನಗೆ, ಕರೆಕ್ಟಾಗಿ ಅಲ್ಲಿ ಲಿಫ್ಟ್ ಐತೆ, ಅಲ್ಲಿ ತನಕ ಯಾರು ನಡ್ಕೊ ಹೋಗಕ್ಕೆ ಇಷ್ಟ ಇಲ್ಲ. ಅಲ್ಲಿ ತನಕ ಕಾರು ಗಾಡಿ ತಗೊಂಡು ಹೋಗ್ಬಿಡೋದು. ನೆಕ್ಸ್ಟು ಇದು ಯಾವಾಗ ತಗೊಳ್ಳೋದು? ಟೊಯೋಟೋ ಮುಂದೆ ಐತೆ, ಮುಂದೆ ಇವಾಗಲೇ ತಗೊಂಡೋಗೋಣ. ಹಾಂ, ನಮ್ಮ ಅಪ್ಪಂದಲ್ವಲ್ಲ ಅದು ಗಾಡಿ. ನಿಮ್ಮ ಅಪ್ಪಂದಲ್ಲ ಅಂದ್ರೆ ಏನಂತೆ? ಅಯ್ಯೋ, ಏನದು ಸೌಂಡು? ಹೊಡೆದಾಕು ಗೊತ್ತು ಗೊತ್ತು ಸುಮ್ಮನೆ ಗೊತ್ತು. ಏನಾದ್ರು ಕಾಣಿಸ್ತಾನೂ ಇಲ್ಲ ಇದು ಏನು ಆಗ್ತಾ ಇದ್ದೀನಿ ಅಂತ. ಬಂದು ರೀಚ್ ಆದ್ವಿ. ಆ್ಯಂಡ್ ಏನಿಲ್ಲ, ಖಾಲಿ ಇದೆ ಥಿಯೇಟ್ರ್. ನನ್ನ ತಲೆ ಖಾಲಿ ಎಲ್ಲ ಥಿಯೇಟರು. ಒಂಚೂರು ಕೊಂಪೋನಿ. ಇನ್ಶೂರೆನ್ಸ್ ಕಂಪನಿ. கையில் போனா நான் இருப்ப கிளீனா, நீ போன பின்பு எந்த மனமோ இருண்டுதான் போகும். ಇನ್ಶೂರೆನ್ಸ್ ಕೊಂಪೋನಿ. ಮೂವಿ ನೋಡ್ಕೊಂಡು ಬಂದಾಯಿತು, ಫ್ರೆಶ್ ಆಗಿ ಬಂದಿದ್ದೀವಿ. ಏನಂದರೆ ಮೂವಿ ಟಾಪ್ ನಾಚ್, ವಿಜುವಲ್ಸ್ ಅಂತೂ ಸಖತ್ತಾಗೈತೆ. ಹೆಂಗಿತ್ತು ಅಲ್ವಾ ಯಶು? ಇದಿತ್ತಲ್ಲ ಮಾಮೂಲಿ ರವಿವರ್ಮನ್ ಅಂತಾನೆ ಶಾರ್ಟ್ ಇರುತ್ತೆ ಒಂದಷ್ಟು. ಯಾಕೆ ಎಳಿತೈತೆ ಗಾಡಿ? ಹೋಗಿ ಫಾಸ್ಟಾಗಿ, ಅದು ಎಳಿತೈತೆ ಅದಕ್ಕೇನೆ. ಓಕೆನಾ? ಸೊ ಈ ಮೂವಿಲಿ ವಿಜುವಲ್ಸ್ ಸಖತ್ತಾಗೈತೆ, ವಿಜುವಲ್ ಟ್ರೀಟ್. ಆ್ಯಂಡ್ ಮೋರ್ ಓವರ್ ನಾವು ಮೈಸೂರಲ್ಲಿ ಬಂದು ನೋಡಿದ್ದಕ್ಕೆ ಬೆಸ್ಟು. ನಾನು ಅಂದ್ಕೊಂಡಿರಲಿಲ್ಲ, ಯಾಕಂದರೆ VFX ಎಲ್ಲ ತುಂಬ ಪ್ರಾಬ್ಲಮ್ ಮಾಡ್ಕೊಂಡು ತಗೊಂಡ್ರಲ್ವಾ. VFXಲ್ಲಿ ಏನಾದರೂ ಏಟ್ ಆಗಿರುತ್ತೆ ಅಂದ್ಕೊಂಡೆ. VFX ಚೆನ್ನಾಗೇ ಮಾಡೋರೆ. ಮತ್ತು ಅದರಲ್ಲಿ ಅನಿರುದ್ಧ್ ಅವ್ರದ್ದು ಬ್ಯಾಕ್ಗ್ರೌಂಡ್ ವಾಯ್ಸ್ ಬರೋದು ಸಖತ್ತಾಗೈತೆ. ಅದರಲ್ಲಿ ಮೇಯ್ನಾಗಿ ತುಂಬ ಕಂಟೆಂಟ್ ಕ್ರಿಯೇಟರ್ಸ್, ತಮಿಳ್ ಕಂಟೆಂಟ್ ಕ್ರಿಯೇಟರ್ಸ್ ಈ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಸೂಪರಾಗಿತ್ತು. ಎಲ್ಲರೂ ಅವ್ರವ್ರ ಬೆಸ್ಟ್ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ವಿಜುವಲ್ ಸೂಪರ್ ಆಗಿತ್ತು. ಪ್ರದೀಪ್ ಆ್ಯಕ್ಟಿಂಗ್ ಸಟಲ್ಡ್ ಆಗಿತ್ತು. ಡ್ಯೂಡು ಡ್ರ್ಯಾಗನಲ್ಲಿ ಇದ್ದಿದ್ದ ಥರ ಒಂದು ಹೈ ಲೆವೆಲ್ ಡ್ರಗ್ಡ್ ಆ್ಯಕ್ಟಿಂಗ್ ಇದರಲ್ಲಿಲ್ಲ. ಸೊ ಸಟಲ್ಡ್ ಆಗೈತೆ. ಸಾಂಗ್ಸ್ ತುಂಬ ಇದೆ ಆ್ಯಕ್ಚುಲಿ. ತುಂಬ ಸಾಂಗ್ಸ್ ಇರೋ ಥರ ಫೀಲ್ ಆಯಿತು. ಅದರಲ್ಲೂ ಮೇಯ್ನಾಗಿ ಏನಕ್ಕೆನ ಯಾರು ಮಿಲ್ಲೆಯ ಸಾಂಗ್ ಟಾಪ್ ನಾಚ್. ಆ ಪ್ಲೇಸ್ಮೆಂಟ್ ಆಗಿರಲಿ, ಐ ಮೀನ್ ಆ ಮೂವಿಲಿ ಅದಕ್ಕಂತಾನೆ ಒಂದು ಮೇಯ್ನ್ ಸಾಂಗ್ ಇಲ್ದೇನೆ ಏನಕ್ಕೆನ ಯಾರು ಮಿಲ್ಲೆಯ ಸಾಂಗ್ನ ಆ ಪ್ಲೇಸ್ಮೆಂಟ್ ಅರ್ಧ ಇಟ್ಟಿರೋದಿದೆಯಲ್ಲ, ಲೈಕ್ ಇಂಟರ್ಮಿಷನಲ್ಲಿ ಬರೋದಾಗಿರಲಿ, BGM ಬ್ಯಾಕ್ಗ್ರೌಂಡ್ BGM ಅನಿರೋದು ಸಕ್ಕದಾಗಿ ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಯೂನಿಕ್ ಆಗಿ ಇದೆ. ಹಳೆ ಸಾಂಗ್ನ ತುಂಬ ಚೆನ್ನಾಗಿ ಆ ಉಂಗುರ, ಈ ಥರ ಒಂದು ಉಂಗುರ ಐತೆ ಓಕೆನಾ. ಆ ಉಂಗುರದಲ್ಲಿ ಲೈಕ್ ಅಂತ ಬರುತ್ತೆ. ಕನೆಕ್ಟ್ ಆಗೋದು ಈ ಕೈ ಕೊಟ್ಬಿಟ್ರೆ ಇಬ್ರು ಲವ್ ಮಾಡ್ತಾರೆ, ಕನೆಕ್ಟೆಡ್ ಅದು ಬಂದ್ಬಿಡುತ್ತೆ. ಬ್ರೇಕಪ್ ಮಾಡ್ಕೊಳ್ಳೋದು. ನೀನ್ ಬ್ರೇಕಪ್ ಮಾಡೋದು ಏನಕನ ಯಾರು ಮಿಲ್ಲೆಯೇ ಉನಕದು ತೋಣವಿಲ್ಲೆಯೇ. ಅದು ನಿಜವಾಗ್ಲೂ ಚೆನ್ನಾಗೈತೆ, ಎಂಜಾಯ್ ಮಾಡ್ತೀವಿ. ಕಾಮಿಡಿ ಕಷ್ಟಪಟ್ಕೊಂಡು ನಗದ ಥರ ಇಲ್ಲದೆ, ಲೈಕ್ ನಿನಗೆ ತಮಿಳ್ ಬರಲ್ಲ ಆದರೂ ಕೂಡ ನಿನಗೆ ಕಾಮಿಡಿ ವರ್ಕ್ ಆಯಿತು. ಅದರಲ್ಲಿ ಇದ್ದಿದ್ದು ಕಾಮಿಡೀಸ್ ಎಲ್ಲ ನೀನು ಹೇಳಿದಾಗ ನನಗೆ ಅದು ಖುಷಿ ಆಯಿತು. ಲೈಕ್ ಲ್ಯಾಂಗ್ವೇಜೇ ಬರಲಿಲ್ಲ ಅಂದಾಗ ಆ ಕಾಮಿಡಿ ವರ್ಕ್ ಆಗೋದಿದೆಯಲ್ಲ, ಸೂಪರ್. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ನನಗೆ ತಮಿಳ್ ಗೊತ್ತಿರೋ ಕಾರಣಕ್ಕೋಸ್ಕರ ನನಗೆ ಎಲ್ಲ ಸೀನ್ಸು ತುಂಬ ಇಷ್ಟ ಆಯಿತು. ಕಷ್ಟಪಟ್ಕೊಂಡು ನಗದು ಇಲ್ಲದೆ ಮನಸ್ಸಿಂದ ಓಕೆ ಸೂಪರ್ ಆಗೈತೆ ಅನ್ನೋ ಥರ ಫೀಲ್ ಮಾಡಿಸ್ತು ಮೂವಿ. ಆ್ಯಂಡ್ ಪ್ರದೀಪ್ ಆ್ಯಕ್ಟಿಂಗ್ ಸೆಟಲ್ಡ್ ಆಗಿತ್ತು. ಪ್ರದೀಪ್ದೇ ನಾನು ಮೇಯ್ನ್ ಆಗಿ ಪ್ರದೀಪ್ ಆ್ಯಕ್ಟಿಂಗ್ ಹೆಂಗಿರುತ್ತೋ ಏನೋ ಎತ್ತಾನೋ ಅಂದ್ಕೊಂಡೆ, ಬಟ್ ಸೆಟಲ್ಡ್ ಆಗಿತ್ತು, ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಕೊರೆ ಅಂತ ಏನೂ ಇಲ್ಲ. ಆ ಮೂವಿ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ, ಲವ್ ಇನ್ಶೂರೆನ್ಸ್ ಕಂಪನಿ LIK ಅಂತ. ಸೊ ಅದು ಒಂದು ಲೈಕ್ ಇವಾಗ
ಟೆಕ್ನಾಲಜಿ ಹೇಗೆ ಚೇಂಜ್ ಆಗಿದೆ, ಅದೇನೋ ಬಂಬಲ್ ಮತ್ತು ಯಾವುದೋ ಐತಲ್ಲ ಆ್ಯಪ್ ಅಲ್ಲ, ಡೇಟಿಂಗ್ ಆ್ಯಪ್ಸ್ ಎಲ್ಲ ಇದೆಯಲ್ಲ, ಆ ಥರ ಲವ್ ಪರ್ಫೆಕ್ಟಾಗಿ ಮಾಡ್ತೀರಾ ಇಲ್ವಾ ಅನ್ನೋದೇ ಮೇನ್ ಕೋರ್ ಆಗಿದೆ. ಆ್ಯಂಡ್ ಆ ಲವ್ನ ಹೇಗೆ ಒಂದು ಡಿಜಿಟಲಿ ಆ ಲವ್ನ ಹೇಗೆ ನಾವು ಇದು ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ ಅನ್ನೋದನ್ನ ಈ ಮೂವಿಲಿ ಪ್ರೂವ್ ಮಾಡಿದ್ದಾರೆ. ಲೈಕ್ ಲವ್ ಅನ್ನೋದು ಅದು ಎಮೋಷ್ನಲಿ ಕನೆಕ್ಟ್ ಆಗಿರೋ ಒಂದು ವಿಷಯ. ಎಲ್ಲದನ್ನು ಇನ್ಶೂರ್ ಮಾಡ್ತೀವಿ, ಬಟ್ ಅದ್ರ ಲವ್ನ ಇನ್ಶೂರ್ ಮಾಡೋಕ್ಕಾಗಲ್ಲ. ಅದು ಯಾವಾಗ ಯಾವ ಥರ ಒಂದು ಸ್ಟೇಜ್ನ ಚೇಂಜ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಆ ಥರ ಒಂದು ಎಮೋಷ್ನಲಿ ಫಿಲ್ ಆಗಿರೋ ಒಂದು ಮೂವಿ. ಹ್ಯೂಮರ್ಸ್ ತುಂಬ ಅಂದರೆ ಎಲ್ಲ ಕಡೆ ಹ್ಯೂಮರಸ್ ಆಗಿ ಆ್ಯಂಡ್ ಎಮೋಷ್ನಲಿ ಫುಲ್ಫಿಲ್ ಆಗಿರೋ ಮೂವಿ. ಆ್ಯಂಡ್ ವಿಕ್ಕಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಾನು ಯಾಕಂದರೆ ಅವ್ರದ್ದು ಬೇರೆ ಮೂವೀಸ್ ಎಲ್ಲ ಆ ಎಮೋಷ್ನಲಿ ಕನೆಕ್ಟ್ ಆಗಿರುತ್ತೆ, ಈ ಮೂವಿಲೂ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರೋ ಸೀನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಆ್ಯಂಡ್ ಇವಾಗ ನನ್ನ ಒಪಿನಿಯನ್, ನನ್ನ ಮೂವಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಹೇಗೆ ನನಗೆ ಫೀಲ್ ಆಯಿತು ಆ್ಯಸ್ ಎ ರಿವ್ಯೂವರ್, ಆ್ಯಂಡ್ ತುಂಬ ನಾನು ನೋಟ್ ಮಾಡಿರೋ ಕಾರಣಕ್ಕೋಸ್ಕರ ಹೇಳಿದೆ. ಆ್ಯಸ್ ಎ ಆಡಿಯನ್ ಆಗಿ ಇವ್ರಿಗೆ ಏನು ಫೀಲ್ ಆಯಿತು ಅನ್ನೋದನ್ನ ಅವ್ರು ಹೇಳ್ತಾರೆ. ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಮತ್ತೆ ಅನಿರುದ್ಧ್ ಹತ್ರ ಒಂದು ವಿಷಯ ನನಗೆ ತುಂಬಾ ಇಷ್ಟ, ಏನಂದ್ರೆ ಟ್ರೆಂಡಿಂಗ್ ಏನಿದೆ ಅದನ್ನ ಇಟ್ಕೊಬಿಡ್ತಾನೆ. ಫಾ ಅಂತ ಬರೋದನ್ನ ಒಂದು ಸಾಂಗ್, ಅಡಾವಡಿ ಸಾಂಗ್ ಬರುತ್ತೆ, ಅಂಡ್ ಒಂದೊಂದು ಕಡೆ ಕಾಮಿಡಿ ಕೌಂಟರ್ ಹೊಡಿಬೇಕಾದ್ರೆ ಆ ಫಾ ಅಂತ ಇಡೋದನ್ನ ಚೆನ್ನಾಗಿ ಪ್ಲೇಸ್ಮೆಂಟ್ ಎಲ್ಲ ಮಾಡಿದ್ದಾನೆ. ಚೆನ್ನಾಗಿತ್ತು, ಸಖತ್ತಾಗಿತ್ತು, ಅದೆಲ್ಲ ಒಂಥರ ಕ್ರೇಜಿ ಆಗಿತ್ತು. ಹೇಳು ಏನು ಫೀಲ್ ಆಯ್ತು ಅಂತ. ಪ್ರದೀಪ್ ರಂಗನಾಥ್ ನೋಡೋದಕ್ಕೆ ಅಂತಾನೆ ಬಂದಿದ್ದಾರೆ, ತುಂಬಾ ಇಷ್ಟ ಆಯ್ತು. ಏಯ್ ಇದೇನು ಸ್ಕೂಲಲ್ಲಿ ಮ್ಯಾಮ್ ನನಗೆ ಇದು ಫಂಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತು, ಅಪ್ಪ ಅಮ್ಮ ತುಂಬಾ ಇಷ್ಟಪಟ್ರು, ಅಷ್ಟೇ ಮ್ಯಾಮ್. ಕರೆಕ್ಟಾಗಿ ಹೇಳು. ಐ ಮೀನ್ ನೀವಾಗ ಹೇಳ್ತಿದ್ದೆ ಅಲ್ವಾ, ನಾನು ರಿವ್ಯೂವರ್ ಅಂತ ಕೇಳ್ತಿಲ್ಲ. ಇವಾಗ ನಿನಗೆ ನಾರ್ಮಲ್ ಆಗಿ ನನ್ನ ಹತ್ರ ಮಾತಾಡು, ಕ್ಯಾಮ್ರಾ ಹತ್ರ ಮಾತಾಡು ಅಂತ ಹೇಳಿಲ್ಲ. ನಾರ್ಮಲ್ ಆಗಿ ಫಿಲಮ್ ಅಲ್ಲಿ ಏನೇನು ಇಷ್ಟ ಆಯ್ತು, ಲೈಕ್ ಇವಾಗ ನಾನು ಹೇಳ್ದೆ, ನಾನು ಟೆಕ್ನಿಕಲ್ ಆಗಿ ಹೇಳ್ದೆ, ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಹುಡುಗಿಯನ್ನು ಪ್ರೂವ್ ಮಾಡಿದೆ ನೋಡ್ದಾ, ಕಲರ್ಸ್ ಹಾಕಿದ್ರು ಫುಲ್ಲು ಕರೆಕ್ಟ್. ಅದು ಸಿನಿಮಾಟೋಗ್ರಫಿ ಮತ್ತೆ ಕಲರಿಂಗ್, ಲೈಟಿಂಗ್ ಕಲರಿಂಗ್ ಅಲ್ಲಿ ಯಾವ ಇದಕ್ಕೆ ಬ್ಯಾಕ್ ಗ್ರೌಂಡ್ಗೆ ಸೂಟ್ ಆಗ್ಬೇಕು ಅನ್ನೋ ಬಟ್ಟೆಗಳೆಲ್ಲ ನನಗೆ ಪ್ರದೀಪ್ ಬಟ್ಟೆನು ತುಂಬಾ ಇಷ್ಟ ಆಯ್ತು. ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ತುಂಬಾ ಜೆನ್ಸಿ ಅನ್ನೋದಕ್ಕೆ ಜೆನ್ಸಿ ಜಾತ್ರೆ ತರ ಇಲ್ಲದೆ ಕಲರ್ ಸೂಟ್ ಆಗೋ ತರ ಪರ್ಫೆಕ್ಟ್ ಆಗಿ ಎಲ್ಲಾರು ಬಟ್ಟೆ ಹಾಕಿದ್ರು. ಓಕೆ ಬಟ್ಟೆ ಅದಾದ್ಮೇಲೆ ನಾನ್ ಕೇಳ್ತೀನಿ, ಹೇಳು ಸಾಂಗ್ಸ್ ಹೆಂಗಿತ್ತು ನಿನ್ಗೆ, ಹೆಂಗ್ ಫೀಲ್ ಆಯ್ತು? ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಧ್ಯದಲ್ಲಿ ಏನಕ್ಕೆನಯ್ಯ ಅದು ಚೆನ್ನಾಗಿ ಸಕಲಾಗಿ ಸೂಟ್ ಆಗಿತ್ತು ಫಿಲಮ್ಗೆ. ಅದೊಂದು ಪ್ರದೀಪ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವ್ನು ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾನಲ್ಲ, ಏನಾದ್ರೂ ಒಂದು ಸಡನ್ ಆಗಿ ಚೇಂಜ್ ಮಾಡ್ಬಿಡೋದು, ಪ್ಲೇಸ್ ಚೇಂಜ್ ಮಾಡ್ಬಿಡೋದು. ಆಕ್ಚುಲಿ ಇದ್ರಲ್ಲಿ ನನಗೆ ಕಮ್ಮಿ ಅನಿಸ್ತು. ಡ್ರ್ಯಾಗನ್ ಅಲ್ಲಿ ಈ ಬರ್ತಡೇ ಕೇಕ್ ಕಟ್ ಮಾಡ್ಕೊಂಡು ನನಗೂ ಬೋತಡೆ ಅಂತ ಹೇಳಿದ ತಕ್ಷಣ ನಾನು ಚೆನ್ನೈ ಇಲ್ಲದ ಡೆಲ್ಲಿ ಇಲ್ಲದ ಇರಿಕೆ ಅಂತ ಹೇಳಿದಾಗ ಅವ್ನು ಆಡ್ತಾನಲ್ಲ, ಅದು ಡ್ಯೂಡಲ್ಲಿ ಬರುತ್ತೆ ಗೊತ್ತಾ, ಪಾಸ್ಪೋರ್ಟ್ ಇಲ್ಲಿಯಾ ಅಂತ ಹೇಳಿದಾಗ ಇಂಟರ್ಮಿಷನ್ ಅಲ್ಲಿ ಬರುತ್ತೆ. ಅದ್ರ ಇದ್ರಲ್ಲಿ ಕಮ್ಮಿ ಅನ್ನತಾನೆ ಫೀಲ್ ಆಯ್ತು ನನಗೆ. ಸ್ವಲ್ಪ ಅದೊಂದು ಚೂರು ಕಮ್ಮಿ ಅನ್ನಿಸ್ತು. ಕಮ್ಮಿ ಇನ್ ದ ಸೆನ್ಸ್ ಅದೇ ಓಕೆ ಮ್ಯಾನೇಜಬಲ್. ಮತ್ತೆ ಸ್ಟೋರಿ ಹೆಂಗಿತ್ತು? ಲಾಜಿಕಲ್ ಆಗಿ ಓಕೆ ವರ್ಕ್ ಆಗೋ ತರ ಇತ್ತಾ ಏನು ಅಂತ? ಇಲ್ಲ, ಸ್ಟೋರಿ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. 2014 ಅಲ್ಲಿ ನಡೆಯೋ ವಿಷಯನ ಆಕ್ಚುಲಿ ಆ ಥರ ಎಲ್ಲ ನಡೆಯುತ್ತಾ ಗೊತ್ತಿಲ್ಲ, ಆ ಥರ ಒಂದು ಆ್ಯಪ್ ಬರುತ್ತಾ ಗೊತ್ತಿಲ್ಲ. ಬಟ್ ಆದರೆ ಅದನ್ನ ಇಟ್ಕೊಂಡು ಲೈಕ್ ಫಸ್ಟ್ ಏನು ಅನ್ಕೊಂಡೆ ಅಂದರೆ, ನಾನು ತುಂಬ ವಿಷಯ ಇರುತ್ತೆ ಈ ಮೂವಿಲಿ, ತುಂಬ ವಿಷಯ ಅಂದರೆ ಸ್ಟಫ್ ಮಾಡಿರ್ತಾರೆ ಸೈಫೈ ಆಗಿ ಏನಾದರೂ ಒಂದು ಅಂದ್ಕೊಂಡೆ. ಏನಿಲ್ಲ, ಮೇನ್ ಕೋರೆ ಆ ಲವ್ನ ಇನ್ಶೂರ್ ಮಾಡೋದಕ್ಕೆ ಒಂದು ಕಂಪನಿ ಓಡಾಡ್ತಿರುತ್ತೆ, ಎಸ್ ಜೆ ಸೂರ್ಯ. ಅದನ್ನ ಇಲ್ಲ, ಲವ್ ನೀನು ಎಲ್ಲೂ ಇನ್ಶೂರ್ ಮಾಡೋಕ್ಕಾಗಲ್ಲ, ಒಂದು ಆ್ಯಪಲ್ಲಿ ಇಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಲವ್ ಅನ್ನೋದು ಆ ಒಂದು ಸ್ಕ್ವೇರ್ ಫೀಟ್ ಸರಿಯಾಗಿದ್ರೆ ಎಲ್ಲನೂ ಸರಿಯಾಗಿರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ರು. ಅದು ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ನೈಸ್. ಡಿಫ್ರೆಂಟ್ ಆಗಿ ಹೆಂಗೋ ಒಂದು ಒಳ್ಳೆ ಮೂವಿನ ನೋಡ್ಕೊಂಡು ಬಂದ್ವಿ. ಇಫ್ ಇನ್ ಕೇಸ್ ಹೋಗ್ತೀರಾ ಅಂದರೆ ಹೋಗಿ. ಅಂಡ್ ಕನ್ನಡ ಬೇಕು, ತಮಿಳ್ ಅರ್ಥ ಆಗಲ್ಲ ಅನ್ನೋದೆಲ್ಲ ಏನಿಲ್ಲ, ಕ್ಲೀನಾಗೇ ಇದೆ. ಬಟ್ ಸ್ವಲ್ಪ ಡೈಲಾಗ್ಸ್ ತುಂಬಾ ಇದೆ, ಅದೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ರಿವ್ಯೂಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಹೇಳೋದಿದೆಯಾ? ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳಲ್ವಾ? ಇದು ಬ್ರೇಕಪ್
ಹಾ ಅದೇ ಹೇಳಿದ್ನಲ್ಲ, ಏನಕ್ಕೇನ ಯಾರು ಮಿಲ್ ಹಂಗ ಒರೆಸ್ಬಿಟ್ರೆ ಬ್ರೇಕಪ್ ಆಗ. ಇಲ್ಲ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಏನಂದ್ರೆ ಒಂದು ಮೂವಿ ನೋಡ್ಕೊ ಬರ್ಬೇಕಾದ್ರೆ ಹೊರಗಡೆ ಅದು ಎಂಟರ್ಟೈನಿಂಗ್ ಆಗಿರ್ಬೇಕು, ಖುಷಿ ಆಗ್ಬೇಕು. ಓಕೆ, ಒಂದೊಳ್ಳೆ ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ ಅನ್ನೋ ಥರ ಫೀಲ್ ಆಗಬೇಕು, ಅಷ್ಟೇ ಮೂವಿ, ಇನ್ನೇನು ಇಲ್ಲ.